ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಕಾವು ದಿನೇ ದಿನೇ ರಂಗೇರ್ತಾ ಇದೆ. ನಿನ್ನೆ ನಾಮಿನೇಷನ್ ಫೈಲ್ ಮಾಡಿರೋಂಥ ಬಿಜೆಪಿ ಇವತ್ತು ಅಪರದ ಪ್ರಚಾರಕ್ಕೆ ಮುಂದಾಗಿದೆ. ಇಲ್ಲೇ ಸ್ಥಳೀಯರಿದ್ದಾರೆ, ಮಾತಾಡ್ಸ್ತಾ ಹೋಗೋಣ. ಹೌದಾ, ನಿಮ್ಮ ಹೆಸರೇನು? ನನ್ನ ಹೆಸರು ಹೊಸಳ್ಳಿ ದ್ಯಾಮಣ್ಣ ಅಂತ. ಹಾಂ, ಪ್ರೀತಿ ರೋಡ್ ಕುರುಮ ಸಮಾಜ. ಹಾಂ, ನನ್ನ ಹೆಸರು ಹೊಸಳ್ಳಿ ದ್ಯಾಮಣ್ಣ ಅಂತ. ಹೌದು. ಅಲ್ಲ, ಈಗ ಬೈ ಎಲೆಕ್ಷನ್ ಬಂದೈತೆ, ಹೆಂಗಿದೆ ಅವ ಈಗ ಕಾಂಗ್ರೆಸ್ಸು ಮುಂಚಿನಿಂದನೇ ಅತ್ಯಂತನೇ ಬಂತಿಲ್ಲಿ. ಶಂಕರಪ್ಪರನ್ನ 6 ಸಲ ನಾವೆಲ್ಲ ಗೆಲ್ಸಿದ್ವಿ. ಹೌದು ಅಲ್ರಿ, ಅಲ್ಲಿಂದ ಒಂದು ಸ್ವಲ್ಪ ಸಣ್ಣ ಪುಟ್ಟ ಎಲ್ಲ ಅಭಿವೃದ್ಧಿಗಳು ಮಾಡ್ಕೊಂತಾನೆ ಬಂದಿದ್ದಾರೆ. ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಬೇಕು, ಇನ್ನೂ ಅಭಿವೃದ್ಧಿ ಆಗಬೇಕು. ನಮ್ಮ ಅಣ್ತಮ್ಮರಾದಂಥ ಮುಸ್ಲಿಂ ಜನ 75% ಕಾಂಗ್ರೆಸ್ ಪರ ಹೋಗಿದ್ದಾರೆ, 25% ಅವರು ಜಾತಿ ಮೇಲೆ ಇದ್ದಾರೆ. ಎಲ್ಲರೂ ನಾವು ಎಲ್ಲ ಅಣ್ತಮ್ಮಳಾಗೆ ಇಲ್ಲಿಂದ ನಾವೆಲ್ಲ ಎಲೆಕ್ಷನ್ ಎಲ್ಲ ನಡೆಸ್ಕೊಂತ ಬಂದ್ವಿ ನಾವು. ಮತ್ತು ಇನ್ನೂ ಕೂಡ ನಾವು ಹೆಚ್ಚಿನ ಇದ್ರಿಗೆ ಅಭಿವೃದ್ಧಿ ಕಾಣಬೇಕಂದ್ರೆ ನಾವು ಎಲ್ಲರೂ ಸೇರಿ ಕಾಂಗ್ರೆಸ್ಗೆ ಮಾಡ್ಬೇಕಂತ ನಾನು ಕಳಕಳಿಯಿಂದ ಕೇಳ್ಕೊಂತ ಇದ್ದೀನಿ. ಮತ್ತು ಈ ಸಲ ಮಲ್ಲಣ್ಣರೇ ಆರಿಸಿ ಬರೋರು. ಅವ್ರ ಮಧ್ಯಾಹ್ನಕ್ಕೆ ಕೊಟ್ಟರೆ ಈ ನಮ್ಮ ಇದು ಗೊಂಡ್ರಿ ಏನೈತಲ್ಲ, ನಾವು ಸಮಾಧಾನದಾಗ ಇರ್ತೀವಿ. ನಾವೆಲ್ಲ ಯಾವಾಗಲೂ ಅಣ್ಣ ತಮ್ಮಂದ್ರಾದ್ರೆ ನಾವು ಬಂದಿದ್ದೇವೆ ಎಲ್ಲರೂ. ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಇದು ಕುಟುಂಬ ರಾಜಕಾರಣ, ಇಲ್ಲಿ ರಾಜವಂಶಸ್ಥರ ತರ ಆಳ್ವಿಕೆ ಮಾಡ್ತಾ ಇದ್ದಾರೆ. ಇಲ್ಲ ಬಿಜೆಪಿನೂ ನಡೀತಾನೆ ಐತಿ, ಕಾಂಗ್ರೆಸ್ನು ನಡೀತಾನೆ ಐತಿ. ಅವ್ರಿಗೆ ಹಾಕಿದ್ದಾರೆ, ಇವ್ರಿಗೆ ಇದ್ದಷ್ಟು ಅಭಿಮಾನ ಇವ್ರಿಗೆ ಐತಿ, ಅವ್ರಿಗೆ ಇದ್ದಷ್ಟು ಅಭಿಮಾನ ಅವ್ರಿಗೆ ಐತಿ. ಏನ್ರಿ, ಯಾರು ಇರಲಿ ವಿರೋಧಗಳು ಯಾರು ಇಲ್ಲ, ಎಲ್ಲ ನಾವೆಲ್ಲ ಒಂದು ಅಣ್ಣ ತಮ್ಮಳೆ. ನಾವು ಸಮರ್ಶಮ್ನವ್ರು ಗೆಲ್ತಾರೆ. ಸಮ್ಮಟ್ ಗೆಲ್ತಾನೆ. 50,000 ಲೀಡಿಂಗ್ ನಾವು ಗೆಲ್ಲಿಸ್ತೀವಿ ಸಮರ್ಥನ. ಯಾಕ ಅವ್ರು ಎಲ್ಲರೂ ಒಂದು ಅಣ್ಣ ತಮ್ಮಳಾಗಿ ಅವ್ರು ನೋಡ್ತಾರ. ಮತ್ತೆ ಸಾದಿಕ್ ನಿಂತಿದ್ದಾರಲ್ಲ, ಹೆಂಗಾಗುತ್ತೆ? ಸಾದಿಕ್ ನಿಂತಿದ್ದಾನೆ ಅಂತಂದ್ಮೇಲೆ ನೋಡ್ಬೇಕು. ಅವನು ಕೂಡ ನಮ್ಮ ಸಮಾಜದ ನಮ್ಮ ಮುಖಂಡನೇ, ಇಲ್ಲಿ ವಾರ್ಡ್ನೇರೆ. ಅವರು ಕೂಡ ಅವರು ಕೇಳೋದ್ರಿಂದ ತಪ್ಪೇನಲ್ಲ. ಅಲ್ಲ, ಇಷ್ಟು ವರ್ಷ ಟಿಕೆಟ್ ಕೊಡ್ತೀವಿ ಅಂತ ಕಾಂಗ್ರೆಸ್ ಅವರು ಹೇಳ್ತಿದ್ರು. ಈ ವರ್ಷ ಕೊಡ್ಬೇಕಿತ್ತು ತಾನೇ? ಈಗ ಕೊಡ್ಬೇಕಿತ್ತು. ಏನು ಈಗ ರಾಜಕೀಯ ಒತ್ತಡ. ಹಿಂದೆ ನಮ್ಮ ಮಲ್ಲಣ್ಣ ಸಿದ್ದರಾಮಯ್ಯ ಸಮಾವೇಶ ನಡೆಸಿದ. 40 ಕಿಲೋಮೀಟರ್ ದೂರ ಟ್ರಾಫಿಕ್ ಜಾಮ್ ಆಯ್ತು ಅಂತ ಒಂದು ಇತಿಹಾಸಗಳು ಮಲ್ಲಣ್ಣರ ಹೋದಾವೆ ಏನ್ರಿ. 40 ಕಿಲೋಮೀಟ್ರ್ ಉಸಿರುಗಟ್ಟಿ ನಿಂತ್ಕೊಂತು ಜನ, ಟ್ರಾಫಿಕ್ ಎಲ್ಲ ಆಯ್ತು ಅಂತ ಒಂದು ಇತಿಹಾಸಗಳು ಅವರೆಲ್ಲ ಮಾಡಿದ್ದಾರೆ. ಮಲ್ಲಣ್ಣನ ಗೆದ್ರೆ ನಮಗೆ ಸುತ್ತ ಅಂತ ನಾನು ಹೇಳ್ತಿದ್ದೆ. ನಮಗೆಲ್ಲ ಅಂತಂಬಳಾಗಿ ಇಲ್ಲಿ ನಾವೆಲ್ಲ ಬಾಳಿ ಬದುಕೊಂಡು ಹೋಗ್ಬೇಕಂದ್ರೆ ಕಾಂಗ್ರೆಸ್ ಬರ್ಬೇಕು. ಇದು ಕಾಂಗ್ರೆಸ್ ಬರಬೇಕು. ಕಾಂಗ್ರೆಸ್ 30-40 ವರ್ಷದಿಂದ ದೇಶಮೂರ್ತಿ ನಾಗಮ್ಮ ನಿಂತು, ಅಲ್ಲಿಂದ ಮೋತಿಗ್ರೌಂಡ್ ನಿಂತ, ಅಲ್ಲಿಂದ ಶಾಮೂರ್ ಶಿಕ್ಷಕಪ್ಪರು ನಿಂತರು, ಮಲ್ಲಣ್ಣವ್ರು ನಿಂತರು. ಇದು ಹಣನೂ ಬೇಕು, ಗುಣನೂ ಬೇಕು. ಇವತ್ತಿನ ವಾತಾವರಣ ನೀವು ಹಣಕ್ಕೆ ಹಾಕ್ತಿರೋ ಗುಣಕ್ಕೆ ಹಾಕ್ತಿರೋ? ನಾವು ಇಲ್ಲಿ ಜನ ಏನಾದಾರಲ್ಲ ಬಡದ ಇರೋದು. ಗುಣ ಬೇಕು, ಒಳ್ಳೆಯ ಗುಣ ಸಂಪಾದಿಸಿದ್ದಾರೆ ಅವರು ಮಲ್ಲಣ್ಣರು. ನಮ್ಗೆ ಕಲ್ಯಾಣ ಮಂಟಪ ಮಾಡಿಕೊಟ್ರು ಮಲ್ಲಣ್ಣರು. ಅದು 2-3 ಕೋಟಿ ತಮ್ಮ ಸಮಾಜಕ್ಕೆ ಅದನ್ನು ಮಾಡ್ಕೊಟ್ರು. ಯಾರು ಮಾಡ್ಕೊಟ್ಟಲ್ಲ ಅವರು. ನಾವು ಕಷ್ಟ ಸುಖ ಹೇಳ್ಕೊಂತದನ್ನೆಲ್ಲ ಮಾಡ್ಕೊಟ್ಟು ಅವ್ರಿಂದ ನಮ್ಗೇನು ಗಲಾಟೆ ಗದ್ದ ಎಲ್ಲರೂ ಸಂತುಷ್ಟ ಆಗಿದ್ದೀವಿ ನಾವು. ಏನಪ್ಪ, ಮಲ್ಲಣ್ಣರಿಂದ ಕಾಂಗ್ರೆಸ್ನಿಂದ ನಾವೆಲ್ಲ ಸಂತುಷ್ಟ ಆಗಿದ್ದೀವಿ. ನಮಗೆ ಅಂತ ಏನೂ ಮಾಡಿಲ್ಲ ಅವರು. ಈಗ ನಮ್ಮ ಕೈಲಂತ ಆಗಿದಂಥ ಕೆಲಸ ಕಲ್ಯಾಣ ಮಾಡ್ಕೊಟ್ರು ನಮ್ಮ ಸಮಾಜಕ್ಕೆ. ಬಿಜೆಪಿ ಕ್ಯಾಂಡಿಡೇಟು ನಾನು ಬಡವ ಅಂತ ಹೇಳ್ತಾ ಇದ್ದೀನಿ. ಹಂಗಾದ್ರೆ ಬಡವ ನಮ್ಮಲ್ಲ ಶ್ರೀಮಂತ ನಂಬ್ತೀರಾ ನೀವು? ಬಡವ ಈಗ ಶ್ರೀಮಂತಿಕೆ ಬರೋದಿಲ್ಲ. ನಾವು ಯಾರನ್ನ ಆಯ್ಕೆ ಮಾಡ್ಬೇಕನ್ನೋದು ವೋಟರ್ಸ್ಗಳಿಗೆ ಗೊತ್ತಿರ್ತೈತೆ, ಅವ್ರಿಗೆ ಮಾಡ್ತಾರೆ.